ಸಿದ್ಧಗಂಗಾ ಶ್ರೀ ಅಗಲಿಕೆಯ ಶೋಕದಲ್ಲಿ ಮುಳುಗಿದೆ ಇಡೀ ರಾಜ್ಯ, ಇಡೀ ಪ್ರಪಂಚ. ಇಂಥ ಸಂದರ್ಭದಲ್ಲಿ ಬರೀ ಮಾನವರು ಮಾತ್ರ ಅಲ್ಲ, ಅವರಿಗೆ ಭಕ್ತಿ ಸಮರ್ಪಿಸಿದವರು ಅಥವಾ ಅವರಿಂದ ಆಶೀರ್ವಾದವನ್ನು ಪಡೆದಂಥ ಮನುಷ್ಯರು ಮಾತ್ರ ಅಲ್ಲ, ಬದಲಿಗೆ ಒಂದು ನಾಯಿ, ಒಂದು ಶ್ವಾನ ಕೂಡ ಅಲ್ಲಿ ದುಃಖದಲ್ಲಿ ಮುಳುಗಿದೆ, ಶೋಕದಲ್ಲಿ ಮುಳುಗಿದೆ. ವಿದ್ಯಾರ್ಥಿಗಳ ಪ್ರಾರ್ಥನೆ ವೇಳೆ ಕೂಡ ಶ್ವಾನ ಅಲ್ಲಿಗೆ ಆಗಮಿಸಿ ದುಃಖದಲ್ಲಿ ಅಲ್ಲಿ ಇತ್ತು, ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇತ್ತು. ನಿನ್ನೆ ಸಂಜೆ ಸಿದ್ಧಗಂಗಾ ಮಠದ ಆವರಣದಲ್ಲಿ ನಡೆದಂತಹ ಒಂದು ಅಪರೂಪದ ಪ್ರಸಂಗ ಇದು. ವಿದ್ಯಾರ್ಥಿಗಳ ಸಾಮೂಹಿಕ ಪ್ರಾರ್ಥನೆಯ ಅಂತ್ಯದವರೆಗೂ ಅಲ್ಲೇ ಇದ್ದು ಶೋಕವನ್ನು ವ್ಯಕ್ತಪಡಿಸಿ ಶ್ವಾನ ತೆರಳಿರುವಂಥದ್ದು ಕ್ಯಾಮ್ರಾ ಕಣ್ಣಲ್ಲಿ ರೆಕಾರ್ಡ್ ಆಗಿದೆ. ನಾವು ದೃಶ್ಯಗಳಲ್ಲೂ ಕೂಡ ಅದನ್ನು ಗಮನಿಸಬಹುದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಅಂದರೆ ಇಲ್ಲಿ ಭಾಳ ಅಪರೂಪ ಹಾಗೂ ಒಂದು ರೀತಿ ಮನಸ್ಸಿಗೆ ತಟ್ಟುವಂಥ ವಿಚಾರ ಇದು ಮಹೇಶ್. ಹೌದು ಪ್ರಸಾದ್, ಏನು ಇವ್ರಿಗೆ ಹೇಳಿ ಕೇಳಿ ಶ್ರೀಗಳಿಗೆ ಪ್ರಾಣಿಗಳ ಮೇಲೆ ಎಲ್ಲಿಲ್ಲದ ಪ್ರೀತಿ ಇತ್ತು ಅಂತ ಹೇಳಬಹುದು. ದನ ಕರುಗಳಾಗಿರ್ಬೋದು, ಮತ್ತೆ ಮಠದಲ್ಲಿರುವಂತಹ ಪ್ರಾಣಿಗಳು, ನಾಯಿಗಳ ಮೇಲೆ ಪ್ರೀತಿ ಇತ್ತು ಅಂತ ಹೇಳ್ಬೋದು. ಹೀಗಾಗಿ ಏನು ನಿನ್ನೆ ಒಂದು ಊಹಿಸದೇನೆ ಒಂದು ಘಟನೆ ಒಂದು ನಡೆದಿರುವಂತದ್ದು. ಪ್ರಾರ್ಥನೆಯಲ್ಲಿ ಏನು ಶ್ವಾನ ಭಾಗಿಯಾಗಿರುವಂತದ್ದು, ಮಠದ ಆವರಣದಲ್ಲಿ ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಭಾಗಿಯಾಗಿರುವಂತದ್ದು. ಇದು ಏನು ಎಂದಿನಂತೆ ಸಿದ್ಧಗಂಗಾ ಶ್ರೀಗಳಿಗೆ ಏನು ಪ್ರಾರ್ಥನೆ ಕೂಡ ಮಾಡ್ತಾರೆ. ಸಂಜೆ ವೇಳೆ ಮಠದ ವಿದ್ಯಾರ್ಥಿಗಳು ಮತ್ತೆ ಬಂದಿರುವಂತಹ ಭಕ್ತರು ಕೂಡ ಅದಕ್ಕೆ ಏನು ಆಗಮಿಸಿ ಕುತ್ಕೊಂಡು ಪ್ರಾರ್ಥನೆ ಕೂಡ ಮಾಡ್ತಾರೆ. ಈ ವೇಳೆ ಈ ಒಂದು ಶ್ವಾನ ಒಂದು ಅಲ್ಲೇ ಪ್ರಾರ್ಥನೆ ಮುಗಿಯೋದು ಸುಮಾರು 1 ಗಂಟೆಗಳ ಕಾಲ ನಡೆಯುವಂತಹ ಪ್ರಾರ್ಥನೆಯಲ್ಲಿ ಈ ಒಂದು ಶ್ವಾನ ಅಲ್ಲೇ ಇದ್ಕೊಂಡು ಭಾಗಿಯಾಗಿರುವಂತದ್ದು. ಈ ವೇಳೆ ಕಂಡಂತ ದೃಶ್ಯ ಏನು ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಮರುಗುವಂತ ರೀತಿ, ಅಂದ್ರೆ ಅದು ಕೂಡ ಎಲ್ಲೋ ಒಂದ್ ಕಡೆ ದುಃಖ ವ್ಯಕ್ತಪಡಿಸುವಂತ ರೀತಿಯಲ್ಲಿ ಕೂಡ ಅಲ್ಲಿ ಕಂಡು ಬಂದಿರುವಂತದ್ದು ಅಮೃತದ್ದು. ಒಟ್ಟಾರೆ ಏನು ಅಂತ ಹೇಳಿದ್ರೆ, ಶ್ರೀಗಳಿಗೆ ಎಲ್ಲಿಲ್ಲದ ಪ್ರೀತಿ ಇತ್ತು ಪ್ರಾಣಿಗಳ ಮೇಲೆ. ಹೀಗಾಗಿ ಇನ್ನು ಇದಕ್ಕೂ ಮುಂಚೆ ಎಲ್ಲಾದ್ರೂ ಅಲ್ಲಿ ಏನು ಮಠದ ಆವರಣ ಆಗಿರ್ಬೋದು, ಮತ್ತೆ ಹೊರಗಡೆ ಹೋದಂತ ಸಂದರ್ಭದಲ್ಲೂ ಕೂಡ ಪ್ರಾಣಿಗಳು ಹತ್ರ ಬರ್ತಾ ಇದ್ವು. ಆದ್ರೆ ಅವುಗಳನ್ನ ಏನು ಜೊತೆಲಿರುವಂತ ಓಡಿಸುವ ಪ್ರಯತ್ನ ಮಾಡಿದಾಗ ಶ್ರೀಗಳಿಗೆ ಬೇಡ, ಅವು ನಮ್ಮ ರೀತಿಯಲ್ಲಿ ಸುಮ್ಮನೆ ಅಂತ ಹೇಳ್ಬಿಟ್ಟು ಬುದ್ಧಿ ಮಾತು ಕೂಡ ಹೇಳ್ತಾ ಇದ್ರು. ಹೀಗಾಗಿ ಈ ಒಂದು ಘಟನೆ ಎಲ್ಲಿಲ್ಲದ ಒಂದು ದೃಶ್ಯವನ್ನೇನೆ ತೋರಿಸುವಂತದ್ದು ಅಮರ್ ಪ್ರಸಾದ್. ಥ್ಯಾಂಕ್ ಯು ಮಹೇಶ್.